ಏನಿಲ್ಲ ಎಲ್ಲ ನಾಯಕರು ಭೇಟಿ ಎಲ್ಲ ನಾಯಕರು ಭೇಟಿ ವಿಶ್ವಾಸ ನನ್ನ ಮೇಲೆ ಇದೆ ಇಲ್ಲ ಅಂತ ಹೇಳೋದಿಲ್ಲ. ಅದು ವೈಯಕ್ತಿಕವಾಗಿ ನಾಳೆ ನಾಮಿನೇಷನ್ ಉತ್ತರದ್ದು ನಾನು ಆಶೀರ್ವಾದ ಮತ್ತು ಎಲ್ಲರೂ ಪಕ್ಷ ಹೇಳಿದ್ರೆ ಅದಕ್ಕೆ ವೈಯಕ್ತಿಕ ಹೇಳ್ಬೋದಂದ್ರೆ ಯಾವ ನಾಯಕರ ವಿಷಯ ಬೇಸರವಾದ ವ್ಯಕ್ತಿ ದಯವಿಟ್ಟು ನನ್ನ ಮೇಲೆ ಏನಾದ್ರು ಆಶೀರ್ವಾದ ಇದೆ ನಾನು ಅಂತ ಎಲ್ಲರ ಆಶೀರ್ವಾದ ಅಂತ ಹೇಳಿನಲ್ಲ ನಾನೇ. ಯಾಕಂದ್ರೆ ನಾ ಇವತ್ತು ಹಾಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಹದೇವಪ್ಪನ ಯಾದವಾಡ್ ಅವರು ನೇತೃತ್ವದಲ್ಲಿ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆ ಎದುರಿಸಿದ್ದೀವಿ. ಅವ್ರು ಹೆಸರು ತರುವಂಥ ಕೆಲಸ ಮಾಡ್ತೀನಿ, ತಾಲೂಕು ಮತದಾರರ ಪ್ರೀತಿಯನ್ನು ಗಳಿಸುವಂಥ ವ್ಯವಸ್ಥೆ ಮಾಡ್ತೀನಿ, ಗೆದ್ದಿಗೆಲ್ತಾನು ತಿಳಿಸೋದು. ಧವನ್ ಅವ್ರು ನೀವೇ ಗೆಲ್ಸಿದ್ರಿ ಸರ್, ನೀವೇ ಅವಕಾಶ ಕೊಟ್ಟಿದ್ರಿ, ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿದ್ರು, ಅವ್ರು ಏನಂದ್ರು ಅಂತ. ಈಗ ಅವರು ಯಾಕಂದ್ರೆ ಅವರು ಇಲ್ಲಿ ಭಾಷಣ ಜಾಯಪಾಲ್ ಕನ್ನಲ್ದಾಗ ಅವರು ಅದಾರೆ ಅಭ್ಯರ್ಥಿ ಸರ್. ಇನ್ನೊಬ್ಬರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ, ವೈಯಕ್ತಿಕ ವಿಚಾರಗಳು ಅವರು ಬೇರೆ ಬೇರೆ ಇರ್ಬೋದು. ಆದರೆ ನನ್ನ ವೈಯಕ್ತಿಕ ವಿಚಾರಗಳು ನಾನು ಇವತ್ತು ದಿವಸ ನಾಮಿನೇಷನ್ ಕೊಟ್ಟಿದ್ದೀನಿ. ಅದಕ್ಕೆ ದಯವಿಟ್ಟು ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಮಾದೇವಪ್ಪನ ಹೆಸರು ತರುವಂಥದ್ದು ಮತ್ತು ತಾಲೂಕಿನೆಲ್ಲ ಮತದಾರರು ನನ್ನ ಮೇಲೆ ಇರೋದ್ರಿಂದ ನಾನು ಗೆದ್ದಿ ಕೆಲಸವನ್ನು ತಿಳಿಸಾಗ್ತಿದ್ದೇನೆ ಸರ್. 19ನೇ ತಾರೀಕಿಗೆ ನಿರ್ಧಾರ ಆಗ್ತದೆ, 19ನೇ ತಾರೀಕು ಗೆದ್ದಿ ಕೆಲಸ. ಗೆದ್ದು ಬಂದಿದ್ರು ಯಾದವಾಡ ಅವರ ಆಶೀರ್ವಾದ ವಿಶೇಷವಾಗಿ ಯಾರು ಯಾರು ಬೇಕಾದ ಜಿಲ್ಲೆ ಅದಕ್ಕೆ ಸೊಸೈಟಿ ಮಾಡಲಿಕ್ಕೆ ನಮ್ಮ ಸಮುದಾಯ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ನಾಲ್ಕು ಬಾರಿ ಚುನಾವಣೆ ಒಳಗೆ ನಾವೇ ಮಾದೇವಪ್ಪ ಯಾದವಾಡ ಮಲ್ಲಣ್ಣ ಯಾದವಾಡ ಒಳಗೆ ನಾವು ಆಶೀರ್ವಾದ ಮಾಡಿದೆವು. ಇವತ್ತು ಜನರು ಇವತ್ತು ನಮ್ಮ ತಾಲೂಕು ನಾವು ರೆಡಿ ಮಾಡಿ ನಾವು ತ್ರಿಕೋಣ ನಮ್ಮ ತಾಲೂಕು ತ್ರಿಕೋಣ ನಾವು ಗೆದ್ದೇ ಬೆಳಗಾವಿ ಜಿಲ್ಲಾ ನಾಯಕರು ಪ್ರತಿ ಸರಿ ನಿಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅವಕಾಶ ಇದ್ದಾಗ ನಿಮ್ಮನ್ನು ಕರೀತಾರೆ, ನಿಮ್ಮನ್ನು ಬಳಕೆ ಮಾಡ್ಕೊಳ್ತಾರೆ. ಅದಾದ ಮೇಲೆ ನಿಮ್ಮ ಏನಾದರೂ ಇದ್ರೆ ಕೂಡ ಅವಾಗ ಯಾರಿಗೂ ಕೂಡ ಕನ್ಸಿಡರ್ ಮಾಡಲ್ಲ, ಅನ್ಯಾಯ ಮಾಡ್ತಾರೆ ಸಂದರ್ಭ ಆಗಿದೆ. ಅನ್ಯಾಯ ಅಂತೂ ಆಗಿದೆ. ಅಲ್ಲ ಅನ್ಯಾಯ ಅಂತ ಹೇಳಕ್ಕೆ ಸಂದರ್ಭ ಹೇಳುವಂತ ಮಾತಲ್ಲ, ಸಂದರ್ಭ ಹೇಳ್ಬೋದು ನಾವು. ಎಲ್ಲರೂ ಒಳ್ಳೆಯವರು ಅಂತ ನಾಮಿನೇಷನ್ ಕೊಟ್ಟಿರುವ ಮಹದೇವಪ್ಪ ಯಾದವಾಡ ಅವರ ಶಕ್ತಿ ಏನನ್ನೋದು ಈ ಚುನಾವಣೆ 19ನೇ ತಾರೀಕಿಗೆ ಗೊತ್ತಾಗುತ್ತೆ. ದೇವರ ಆಶೀರ್ವಾದದಿಂದ ನಿಮ್ಮಂತರ ಆಶೀರ್ವಾದದಿಂದ ಎಲ್ಲ ನೋಡಿದ್ರು ಏನಾಗೈತಿ ನಮ್ಗೆ ವಿಶ್ವಾಸ ಅಂತ ರಮೇಶ್ ಕತ್ತಿ ಅವ್ರನ್ನ ಏನಾದರೂ ಸಂಪರ್ಕ ಮಾಡಿದೆ? ಯಾರು ಸಂಪರ್ಕ ಇಲ್ಲ. ನಾನು 2 ಬಾರಿ ಶಾಸಕರಾಗಿ ಮತ್ತೊಬ್ಬರ ಸಂಪರ್ಕ ಯಾಕೆ ಮಾಡಕ್ಕೆ ಬಂದ ತಾಲೂಕು ನಮ್ಮ ಜವಾಬ್ದಾರಿ ನಾವು ತಗೊಂಡು ಶುಗರ್ ಫ್ಯಾಕ್ಟ್ರಿ ಧೈರ್ಯದಿಂದ 2 ಸೀಟು ಬಹುಮತ ಬಂದರು. ಇದನ್ನು ಧೈರ್ಯದಿಂದ ಹೊರಗಿನವರಿಗೆ ಅವಕಾಶ ಕೊಡಂಗಿಲ್ಲ, ಹೊರಗಿನವರಿಗೆ ಅವಕಾಶ ಕೊಡಂಗಿಲ್ಲ. ಹೊರಗಿನಾರು ನಮ್ಮ ಜಿಲ್ಲೆ ಮುಖಂಡ ಹೇಳಕ್ ಬರೋದಿಲ್ಲ. ಹೊರಗಿನಾರು ಒಳಗಿನಾರು ನಮ್ಮ ತಾಲೂಕು ಆಗಿಲ್ಲ, ನಮ್ಮ ತಾಲೂಕು ಆಗಿಲ್ಲ. ನಾವು ಇವತ್ತು ನಮ್ಮ ತಾಲೂಕು